ಮೋದಿ ಎಕ್ಸ್ಪೋಸ್ಡ್ ಎಪಿಸೋಡ್ 10 ರಫೇಲ್ ರಹಸ್ಯ ಮತ್ತು ರೂಪಾಯಿ ಕುಸಿತದ ಬೆತ್ತಲೆ ಸತ್ಯ. ನಮಸ್ಕಾರ ಗೆಳೆಯರೇ, ನಮ್ಮ ಫಸ್ಟ್ ಕನ್ನಡದ ಮೋದಿ ಎಕ್ಸ್ಪೋಸ್ಡ್ ಮಹಾಸರಣಿಯ ಈ ಅಂತಿಮ ಹಾಗೂ ಅತ್ಯಂತ ಸ್ಫೋಟಕವಾದ 10ನೇ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಗೆಳೆಯರೇ, ಈ ಸರಣಿಯ ಕೊನೆಯ ಘಟ್ಟಕ್ಕೆ ಬರುವಾಗ ನಾವು ಕೇವಲ ದೇಶದ ಒಳಗಿನ ಸಮಸ್ಯೆಗಳನ್ನು, ದೇಶದ ಒಳಗಿನ ಭ್ರಷ್ಟಾಚಾರವನ್ನು ಮಾತ್ರ ನೋಡಿದ್ರೆ ಸಾಲದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಜಾಗತಿಕ ವೇದಿಕೆಯಲ್ಲಿ ಭಾರತದ ಮರ್ಯಾದೆ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅನ್ನೋ ವಾಸ್ತವವನ್ನು ನಾವು ಕಣ್ಣು ತೆರೆದು ನೋಡಬೇಕಿದೆ. मैं शासन में बैठा हूं, मुझे मालूम है इस प्रकार से रुपया इतनी तेजी से गिर नहीं सकता. अरे ये नेपाल का रुपया नहीं गिरता है, बांग्लादेश की करेंसी नहीं गिरती है, पाकिस्तान की करेंसी नहीं गिरती, श्रीलंका की करेंसी नहीं गिरती. क्या कारण है हिंदुस्तान का रुपया पतला होता जा रहा है? ये जवाब देना पड़ेगा आपको. देश आपसे जवाब मांग रहा है. ನೀವು ಇವತ್ತು ಯಾವುದೇ ನ್ಯಾಷನಲ್ ಟಿವಿ ಚಾನಲ್ ಹಾಕಿ ನೋಡಿ, ಮೋದಿಜಿ ಇಡೀ ಜಗತ್ತನ್ನ ಕಂಟ್ರೋಲ್ ಮಾಡ್ತಿದ್ದಾರೆ, ಅಮೆರಿಕ ಅಧ್ಯಕ್ಷರು ಮೋದಿಯವರ ಆಟೋಗ್ರಾಫ್ ಕೇಳ್ತಾರೆ, ಪ್ರಪಂಚದ ನಾಯಕರೆಲ್ಲ ಮೋದಿಯವರ ಕಾಲ ಬುಡದಲ್ಲಿದ್ದಾರೆ, ವಿಶ್ವಗುರು ಆಗಿದ್ದೇವೆ ಅಂತ ದಿವಸದ 24 ಗಂಟೆಯೂ ಬಿಲ್ಡಪ್ ಕೊಡಲಾಗ್ತಿದೆ. ನಮ್ಮ ದೇಶದ ಜನ ಈ PR ಭ್ರಮೆಯನ್ನೇ ನೈಜ ಅಭಿವೃದ್ಧಿ ಅಂತ ನಂಬಿ ಮಲಗಿದ್ದಾರೆ. ಆದರೆ ಬಾಸ್, ಇವತ್ತು ನಾವು ಮಾತಾಡ ಹೊರಟಿರುವುದು ಕೇವಲ ಇಮೇಜ್ ಬಿಲ್ಡಿಂಗ್ ಅಥವಾ NRIಗಳ ಮುಂದೆ ಹೊರಿಸಿಕೊಳ್ಳುವ ಫೋಟೋಗಳ ಬಗ್ಗೆ ಅಲ್ಲ. ದೇಶದ ರಕ್ಷಣಾ ವಲಯದಲ್ಲಿ ನಮ್ಮ ವಾಯುಪಡೆಯ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ರಹಸ್ಯ ಒಪ್ಪಂದ ರಫೇಲ್ ಡೀಲ್ನ ಕರಾಳ ಕಥೆ ಏನಾಯಿತು? ಫ್ರಾನ್ಸ್ ದೇಶದ ಇವತ್ತಿಗೂ ರಫೇಲ್ ಹಗರಣದ ಬಗ್ಗೆ ಜುಡಿಷಿಯಲ್ ಇನ್ವೆಸ್ಟಿಗೇಷನ್ ನಡೆಸ್ತಿದ್ರು, ಜಡ್ಜ್ ನೇಮಕ ಮಾಡಿದ್ದರು. ನಮ್ಮ ದೇಶದಲ್ಲಿ ಅದರ ಸತ್ಯವನ್ನ ಗೋಧಿ ಮೀಡಿಯಾಗಳು ಹೇಗೆ ಹೂತು ಹಾಕಿದ್ರು? 2014ಕ್ಕಿಂತ ಮುಂಚೆ ರೂಪಾಯಿ ಮೌಲ್ಯ ಕುಸಿದ್ರೆ ದೇಶದ ಮರ್ಯಾದೆ ಕುಸಿಯುತ್ತೆ ಅಂತ ಗಂಟಲು ಹರ್ಕೊಂಡವರು ಇವತ್ತು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ದಾಖಲೆಯ ಮಟ್ಟಕ್ಕೆ ಕುಸಿದು 95 ರೂಪಾಯಿ ದಾಟಿದಾಗ ಮೌನವಾಗಿರೋದೇಕೆ? ಯಾವ ಭ್ರಮೆಗಳಿಗೂ, ಯಾವ ನಕಲಿ ರಾಷ್ಟ್ರೀಯತೆಗೂ ಇಲ್ಲಿ ಜಾಗವಿಲ್ಲ. ಬನ್ನಿ, ಇವತ್ತು ಫ್ರಾನ್ಸ್ ಸರ್ಕಾರದ ದಾಖಲೆಗಳು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ದತ್ತಾಂಶಗಳು ಮತ್ತು ಜಾಗತಿಕ ವರದಿಗಳನ್ನಿಟ್ಕೊಂಡೇ ಈ ಸರಣಿಯ ಅಂತಿಮ ಪೋಸ್ಟ್ ಮಾರ್ಟಮ್ ಶುರು ಮಾಡೋಣ. ಮೊದಲಿಗೆ ದೇಶದ ರಕ್ಷಣಾ ಇತಿಹಾಸದ ಅತಿ ದೊಡ್ಡ, ಅತ್ಯಂತ ನಿಗೂಢವಾದ ಒಪ್ಪಂದ ರಫೇಲ್ ಡೀಲ್ನ ಅಸಲಿ ಸತ್ಯವನ್ನ ಬಿಚ್ಚಿಡೋಣ. ಇದರ ಹಿನ್ನೆಲೆ ಬಹಳ ಸ್ಪಷ್ಟವಾಗಿದೆ ಗೆಳೆಯರೆ. UPA ಸರ್ಕಾರವಿದ್ದಾಗ 2012ರಲ್ಲಿ ಫ್ರಾನ್ಸ್ನ ದಸಾಲ್ಟ್ ಕಂಪನಿಯ ಜೊತೆಗೆ ನಮ್ಮ ವಾಯುಪಡೆಗೆ ಬರೋಬ್ಬರಿ 126 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿಸಲು ಮಾತುಕತೆ ಅಂತಿಮವಾಗಿತ್ತು. ಆ ಒಪ್ಪಂದದ ನಿಯಮಗಳು ಈ ದೇಶದ ಭವಿಷ್ಯಕ್ಕೆ ಎಷ್ಟು ಪೂರಕವಾಗಿದ್ದವು ಗೊತ್ತಾ? ಒಂದು ವಿಮಾನದ ಬೆಲೆ ಕೇವಲ 526 ಕೋಟಿ ರೂಪಾಯಿ ಅಂತ ಫಿಕ್ಸ್ ಆಗಿತ್ತು. ಮತ್ತು ಆ 126 ವಿಮಾನಗಳಲ್ಲಿ ಕೇವಲ 18 ವಿಮಾನಗಳು ಫ್ರಾನ್ಸ್ನಿಂದ ರೆಡಿಯಾಗಿ ಫ್ಲೈ ಅವೇ ಕಂಡೀಷನ್ ಆಗಿ ಬರುತ್ತೆ. ಉಳಿದ 108 ವಿಮಾನಗಳನ್ನು ದಸಾಲ್ಟ್ ಕಂಪನಿಯವರು ತಮ್ಮ ತಂತ್ರಜ್ಞಾನವನ್ನು ಭಾರತಕ್ಕೆ ವರ್ಗಾವಣೆ ಮಾಡಿ, ಅಂದರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿ, ನಮ್ಮ ದೇಶದ ಹೆಮ್ಮೆಯ ಬೆಂಗಳೂರಿನಲ್ಲಿರುವ ಸರ್ಕಾರಿ ಸಂಸ್ಥೆ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನಲ್ಲೇ ತಯಾರಿಸಬೇಕು ಅನ್ನೋದು ಒಪ್ಪಂದವಾಗಿತ್ತು. ಗೆಳೆಯರೇ, ತಂತ್ರಜ್ಞಾನ ವರ್ಗಾವಣೆ ಅಂದರೆ ಏನು? ಫ್ರಾನ್ಸ್ನ ಇಂಜಿನಿಯರ್ಗಳು ನಮ್ಮ HAL ಇಂಜಿನಿಯರ್ಗಳಿಗೆ ರಫೇಲ್ ವಿಮಾನ ಕಟ್ಟೋದನ್ನು ಹೇಳ್ಕೊಡ್ಬೇಕಿತ್ತು. ಇದರಿಂದ ನಮ್ಮ ದೇಶದ ಯುವಕರಿಗೆ, ನಮ್ಮ ಇಂಜಿನಿಯರ್ಗಳಿಗೆ ಜಾಗತಿಕ ಮಟ್ಟದ ಉದ್ಯೋಗ ಸಿಗ್ತಿತ್ತು. ನಮ್ಮ ದೇಶದಲ್ಲಿ ಆ ಅತ್ಯಾಧುನಿಕ ತಂತ್ರಜ್ಞಾನ ಶಾಶ್ವತವಾಗಿ ಉಳಿಯುತ್ತಿತ್ತು. ಅಸಲಿ ಮೇಕ್ ಇನ್ ಇಂಡಿಯಾ ಅಂದರೆ ಇದು ತಾನೇ ಸ್ನೇಹಿತರೆ. ಆದರೆ ಏಪ್ರಿಲ್ 10, 2015ರಲ್ಲಿ ಪ್ರಧಾನಿ ಮೋದಿಯವರು ಫ್ರಾನ್ಸ್ಗೆ ಭೇಟಿ ನೀಡಿದಾಗ ಒಂದು ಮಹಾವಿಸ್ಮಯ ನಡೆದೇ ಹೋಯಿತು. ಅಲ್ಲಿಗೆ ಹೋಗಿದ್ದ ಪ್ರಧಾನಿಯವರು ತಮ್ಮದೇ ಕ್ಯಾಬಿನೆಟ್ನ ರಕ್ಷಣಾ ಸಚಿವರಾಗಿದ್ದ ದಿವಂಗತ ಮನೋಹರ್ ಪರಿಕ್ಕರ್ ಅವರಿಗೆ ತಿಳಿಸದೆ ಭಾರತದ ರಕ್ಷಣಾ ಖರೀದಿ ಸಮಿತಿಯ, ಅಂದರೆ DACಯ ಯಾವುದೇ ಒಪ್ಪಿಗೆ ಇಲ್ಲದೆ ಇದ್ದಕ್ಕಿದ್ದಂತೆ ಹಳೆಯ ಇಡೀ 126 ವಿಮಾನಗಳ ಒಪ್ಪಂದವನ್ನು ರದ್ದು ಮಾಡಿಬಿಟ್ರು. ರಾತ್ರಿ ಪ್ಯಾರಿಸ್ನಲ್ಲಿ ನಿಂತು ಹೊಸ ಒಪ್ಪಂದ ಘೋಷಣೆ ಮಾಡಿಬಿಟ್ರು. ಈ ಹೊಸ ಒಪ್ಪಂದ ಕೇಳಿದ್ರೆ ನಿಮ್ಮ ತಲೆ ತಿರುಗುತ್ತೆ ಬಾಸ್,
ತಲೆ ತಿರುಗುತ್ತೆ. ಹೊಸ ಒಪ್ಪಂದದ ಪ್ರಕಾರ ವಿಮಾನಗಳ ಸಂಖ್ಯೆ 126ರಿಂದ ಕೇವಲ 36ಕ್ಕೆ ಕುಸಿಯಿತು. ಅಂದರೆ ನಮ್ಮ ವಾಯುಪಡೆಗೆ 126 ವಿಮಾನಗಳು ಬೇಕು ಅಂತ ವಾಯುಪಡೆಯ ಮುಖ್ಯಸ್ಥರೇ ಹೇಳಿದ್ರು. ಇವರು ತಂದಿದ್ದು ಕೇವಲ 36 ವಿಮಾನಗಳನ್ನಷ್ಟೇ. ಎರಡನೆಯದು ಮತ್ತು ಅತಿ ಭೀಕರವಾದದ್ದು, ತಂತ್ರಜ್ಞಾನ ವರ್ಗಾವಣೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಲಾಯಿತು. ಆ ಎಲ್ಲ 36 ವಿಮಾನಗಳು ಫ್ರಾನ್ಸ್ನಲ್ಲೇ ತಯಾರಾಗಿ ಬರ್ತವೆ ಅಂತ ಘೋಷಿಸಲಾಯಿತು. ಅಂದರೆ ನಮ್ಮ ದೇಶದ ಪ್ರತಿಷ್ಠಿತ HAL ಸಂಸ್ಥೆಯನ್ನ ದಶಕಗಳಿಂದ ಮಿರಾಜ್, ಸುಖೋಯ್ನಂತಹ ಯುದ್ಧ ವಿಮಾನಗಳನ್ನು ಕಟ್ಟಿದ ಬೆಂಗಳೂರಿನ ಆ ಹೆಮ್ಮೆಯ ಸಂಸ್ಥೆಯನ್ನ ಒಪ್ಪಂದದಿಂದ ಕಸದ ಬುಟ್ಟಿಗೆ ಬಿಸಾಡದಂತೆ ಹೊರಹಾಕಲಾಯಿತು. HALನ ಸಾವಿರಾರು ಇಂಜಿನಿಯರ್ಗಳಿಗೆ, ತಂತ್ರಜ್ಞರಿಗೆ ಇವರು ಮಾಡಿದ ಅತಿ ದೊಡ್ಡ ದ್ರೋಹ ಇದು ಸ್ನೇಹಿತರೆ. ಇಲ್ಲಿ ನಡೆದ ಅತಿ ದೊಡ್ಡ ಜಾದು ಏನು, ಕ್ರೋನಿ ಕ್ಯಾಪಿಟಲಿಸಂ ಅಂದ್ರೆ ಏನು ಅಂತ ಈಗ ಹೇಳ್ತೀನಿ ಕೇಳಿ. ರಕ್ಷಣಾ ಒಪ್ಪಂದದಲ್ಲಿ ಆಫ್ಸೆಟ್ ಕ್ಲಾಸ್ ಅನ್ನುವ ಒಂದು ನಿಯಮವಿರುತ್ತೆ. ಅಂದರೆ ಫ್ರಾನ್ಸ್ನ ದಸ್ಸಾಲ್ಟ್ ಕಂಪನಿ ಭಾರತದಿಂದ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡಿಕೊಂಡ್ರೆ ಆ ಲಾಭದ 50% ಹಣವನ್ನು ಮರಳಿ ಭಾರತದ ಯಾವುದಾದರೂ ಕಂಪನಿಯ ಜೊತೆ ಹೂಡಿಕೆ ಮಾಡಬೇಕು ಅನ್ನೋದು ನಿಯಮ. UPA ಕಾಲದಲ್ಲಿ ಈ ಆಫ್ಸೆಟ್ ಕಾಂಟ್ರಾಕ್ಟ್ HALಗೆ ಹೋಗಬೇಕಿತ್ತು. ಆದರೆ ಮೋದಿ ಸರ್ಕಾರದ ಹೊಸ ಒಪ್ಪಂದದಲ್ಲಿ ಈ ಸಾವಿರಾರು ಕೋಟಿ ರೂಪಾಯಿಗಳ ಆಫ್ಸೆಟ್ ಪಾರ್ಟ್ನರ್ ಆಗಿ ಯಾರನ್ನ ತರಲಾಯಿತು ಗೊತ್ತಾ? ಅನಿಲ್ ಅಂಬಾನಿಯವರ ರಿಲಯನ್ಸ್ ಡಿಫೆನ್ಸ್ ಕಂಪನಿಯನ್ನ. ಆಶ್ಚರ್ಯದ ಸಂಗತಿ ಅಂದರೆ ಮೋದಿಯವರು ಫ್ರಾನ್ಸ್ನಲ್ಲಿ ಏಪ್ರಿಲ್ 10ರಂದು ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಕೇವಲ 12 ದಿನ ಮುಂಚೆ ಅಷ್ಟೇ, ಅಂದರೆ ಮಾರ್ಚ್ 28ರಂದು ಅನಿಲ್ ಅಂಬಾನಿ ಆ ಹೊಸ ಕಂಪನಿಯನ್ನ ರಿಜಿಸ್ಟರ್ ಮಾಡಿದ್ರು. ಯಾವ ಕಂಪನಿಗೆ ಯುದ್ಧ ವಿಮಾನ ಬಿಡಿ ಒಂದು ಸಣ್ಣ ಸೈಕಲ್ ಟೈರ್ ತಯಾರಿಸುವ ಅನುಭವವೂ ಇರಲಿಲ್ವೋ ಅಂತಹ ಕಾಗದದ ಮೇಲಿರುವ ಕಂಪನಿಗೆ ಬರೋಬ್ಬರಿ 30,000 ಕೋಟಿ ರೂಪಾಯಿಗಳ ಆಫ್ಸೆಟ್ ಬಿಸ್ನೆಸ್ ಕೊಡಲಾಯಿತು ಸ್ನೇಹಿತರೆ. ಇದರ ಅಸಲಿ ರಹಸ್ಯವನ್ನ ಯಾರು ಬಯಲು ಮಾಡಿದ್ರು ಗೊತ್ತಾ? ವಿರೋಧ ಪಕ್ಷದವರಲ್ಲ ಬಾಸ್, ಸ್ವತಃ ಒಪ್ಪಂದಕ್ಕೆ ಸಹಿ ಹಾಕಿದ್ದ ಫ್ರಾನ್ಸ್ ದೇಶದ ಅಂದಿನ ಅಧ್ಯಕ್ಷ ಫ್ರಾಂಕೋಯಿಸ್ ಹೊಲಾಂಡೆ. ಎಸ್, ಅವರು ಮೀಡಿಯಾ ಪಾರ್ಟ್ ಅನ್ನುವ ಫ್ರೆಂಚ್ ಮಾಧ್ಯಮದ ಮುಂದೆ ಬಹಿರಂಗವಾಗಿ ಹೇಳಿದ್ರು, ಆಫ್ಸೆಟ್ ಕಾಂಟ್ರಾಕ್ಟ್ ಯಾರಿಗೆ ಕೊಡಬೇಕು ಅನ್ನೋದರಲ್ಲಿ ನಮಗೆ ಯಾವುದೇ ಆಯ್ಕೆ ಇರಲಿಲ್ಲ. ಭಾರತ ಸರ್ಕಾರವೇ ಅನಿಲ್ ಅಂಬಾನಿಯವರ ಹೆಸರನ್ನ ಪ್ರಸ್ತಾಪಿಸಿತ್ತು, ಹಾಗಾಗಿ ನಾವು ಒಪ್ಕೊಂಡೆವು ಅಂತ. ಇದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನು ಬೇಕು ಬಾಸ್? ಇನ್ನು ಬೆಲೆಯ ಲೆಕ್ಕ ಕೇಳಿ. UPA ಅವಧಿಯಲ್ಲಿ 526 ಕೋಟಿ ಇದ್ದ ಒಂದು ವಿಮಾನದ ಬೆಲೆ ಮೋದಿ ಒಪ್ಪಂದದಲ್ಲಿ ಬರೋಬ್ಬರಿ 1670 ಕೋಟಿ ರೂಪಾಯಿಗೆ ಏರಿಕೆಯಾಯಿತು. ಒಂದೇ ಒಂದು ವಿಮಾನಕ್ಕೆ 1100 ಕೋಟಿ ರೂಪಾಯಿ ಹೆಚ್ಚುವರಿ ಹಣ. 36 ವಿಮಾನಗಳಿಗೆ ದೇಶದ ಬೊಕ್ಕಸದಿಂದ ಹೋದ ಹೆಚ್ಚುವರಿ ಟ್ಯಾಕ್ಸ್ ಹಣ ಎಷ್ಟು 1000 ಕೋಟಿ? ನೀವೇ ಲೆಕ್ಕ ಹಾಕಿ ಬ್ರದರ್. ಕೇಳಿದ್ರೆ ಸರ್ಕಾರ ಏನು ಹೇಳುತ್ತೆ? ನಾವು ವಿಮಾನದ ಒಳಗೆ ಸ್ಪೆಷಲ್ ಇಂಡಿಯಾ ಸ್ಪೆಸಿಫಿಕ್ ಎನ್ಹ್ಯಾನ್ಸ್ಮೆಂಟ್ಸ್ ಹಾಕಿಸಿದ್ದೇವೆ, ಹಾಗಾಗಿ ಬೆಲೆ ಜಾಸ್ತಿ ಆಯಿತು ಅಂತ ಹೇಳಿ ನ್ಯಾಷನಲ್ ಸೆಕ್ಯೂರಿಟಿ, ರಾಷ್ಟ್ರೀಯ ಭದ್ರತೆ ಎನ್ನುವ ಗುರಾಣಿಯ ಹಿಂದೆ ಅಡಗಿಕೊಳ್ತಾರೆ. ವಿಮಾನದ ಬೆಲೆಯ ಕಂಪ್ಲೀಟ್ ಬ್ರೇಕಪ್ ಅನ್ನ ಸಂಸತ್ತಿಗೂ ಕೊಡಲಿಲ್ಲ, CAGಗೂ ಪೂರ್ಣವಾಗಿ ಸಿಗಲೇ ಇಲ್ಲ. ನಮ್ಮ ದೇಶದ ಸುಪ್ರೀಂ ಕೋರ್ಟ್ ನಮಗೆ ರಕ್ಷಣಾ ವಿಚಾರದಲ್ಲಿ ತಲೆ ಹಾಕಲು ಸಾಧ್ಯವಿಲ್ಲ ಅಂತ ಒಂದು ರೀತಿಯಲ್ಲಿ ಕ್ಲೀನ್ ಚಿಟ್ ಕೊಟ್ಟಿರಬಹುದು. ಆದರೆ ಫ್ರಾನ್ಸ್ ದೇಶದ ನ್ಯಾಯಾಲಯಗಳು ಇವತ್ತಿಗೂ ಸುಮ್ಮನಿಲ್ಲ. ಅಲ್ಲಿನ PNF, ಫ್ರಾನ್ಸ್ನ ರಾಷ್ಟ್ರೀಯ ಹಣಕಾಸು ತನಿಖಾ ಸಂಸ್ಥೆ ಇದು. ರಫೇಲ್ ಒಪ್ಪಂದದಲ್ಲಿ ನಡೆದ ಭ್ರಷ್ಟಾಚಾರ ಮತ್ತು ಕ್ರೋನಿಸಂ ಬಗ್ಗೆ ಇವತ್ತಿಗೂ ಜುಡಿಷಿಯಲ್ ಇನ್ವೆಸ್ಟಿಗೇಷನ್, ನ್ಯಾಯಾಂಗ ತನಿಖೆ ನಡೆಸುತ್ತಿದೆ. ಅಲ್ಲಿ ತನಿಖಾ ಜಡ್ಜ್ ಅನ್ನ ನೇಮಕ ಮಾಡಲಾಗಿದೆ. ಇದು ಭಾರತದ ರಕ್ಷಣಾ ಇತಿಹಾಸದಲ್ಲಿ ನಡೆದ ಅತಿ ದೊಡ್ಡ ಆದರೆ ಲೀಗಲ್ ಆಗಿ ಮುಚ್ಚಿ ಹಾಕಲ್ಪಟ್ಟ ಕ್ರೋನಿ ಕ್ಯಾಪಿಟಲಿಸಂ ಹಗರಣ. ರಕ್ಷಣಾ ವಲಯದ ಲೂಟಿ ಒಂದು ಕಡೆ ಆದರೆ, ದೇಶದ ಆರ್ಥಿಕ ಮರ್ಯಾದೆಯ ಸಂಕೇತವಾಗಿರುವ ಭಾರತೀಯ ರೂಪಾಯಿಯ ಕತೆಗೆ ಬರೋಣ ಬಾಸ್. ಈಗ ನಾನು ಈ ಎಪಿಸೋಡ್ನ ಆರಂಭದಲ್ಲಿ ತೋರಿಸಿದ ವಿಡಿಯೋವನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳಿ. ऐसे नहीं होता मित्रों, मैं शासन में बैठा हूं, मुझे मालूम है इस प्रकार से रुपया इतनी तेजी से गिर नहीं सकता. अरे ये नेपाल का रुपया नहीं गिरता है, बांग्लादेश की करेंसी नहीं गिरती है, पाकिस्तान की करेंसी नहीं गिरती, श्रीलंका की करेंसी नहीं गिरती. क्या कारण है हिंदुस्तान का रुपया पतला होता जा रहा है? ये जवाब देना पड़ेगा आपको. देश आपसे जवाब मांग रहा है.
2013-14ರಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 58 ರೂಪಾಯಿಗೆ ಬಂದಾಗ ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನ ಹೀಯಾಳಿಸಿ ವೇದಿಕೆಗಳಲ್ಲಿ ನಿಂತು ಇವರು ಅಬ್ಬರಿಸ್ತಿದ್ದರು. ರೂಪಾಯಿ ಬೆಲೆ ಕುಸಿದ್ರೆ ದೇಶದ ಮರ್ಯಾದೆ ಕುಸಿಯುತ್ತೆ, ಪ್ರಧಾನಿಯವರ ಇಮೇಜ್ ಕುಸಿಯುತ್ತೆ, ನನಗೆ ಅಧಿಕಾರ ಕೊಡಿ, ಡಾಲರ್ ರೂಪಾಯಿ ಮೌಲ್ಯವನ್ನ ಸಮಾನ ಮಟ್ಟಕ್ಕೆ ತರ್ತೇನೆ ಅಂತ ಭಾಷಣ ಬಿದ್ದಿದ್ರು. ಇವತ್ತು 10 ವರ್ಷಗಳಾಗಿವೆ ಬಾಸ್. ಇವತ್ತು ಡಾಲರ್ ಎದುರು ಭಾರತೀಯ ರೂಪಾಯಿಯ ಮೌಲ್ಯ ಎಲ್ಲಿಗೆ ಬಂದು ನಿಂತಿದೆ ಗೊತ್ತಾ? ಸಾರ್ವಕಾಲಿಕ ದಾಖಲೆಯ ಆಲ್ ಟೈಮ್ ಹಿಸ್ಟಾರಿಕ್ ಲೋ ಬರೋಬ್ಬರಿ 96ರಿಂದ 97 ರೂಪಾಯಿಯ ಗಡಿ ದಾಟಿ ಕುಸಿದು ಬಿದ್ದಿದೆ. ಪ್ರಧಾನಿಯವರ ಅಂದಿನ ಭಾಷಣದ ಲಾಜಿಕ್ ಪ್ರಕಾರವೇ ನೋಡಿದರೆ ಇವತ್ತು ದೇಶದ ಮರ್ಯಾದೆ ಮತ್ತು ಅವರ ಇಮೇಜ್ ಯಾವ ಪಾತಾಳಕ್ಕೆ ಹೋಗಿ ತಲುಪಿರಬೇಕು ನೀವೇ ಯೋಚಿಸಿ. ಗೆಳೆಯರೆ, ರೂಪಾಯಿ ಕುಸಿದ್ರೆ ನಮಗೇನು ನಷ್ಟ ಅಂತ ನೀವು ಕೇಳಬಹುದು. ಇದು ಕೇವಲ ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ ಅಲ್ಲ ಬಾಸ್, ಇದು ನಮ್ಮ ಹೊಟ್ಟೆಗೆ ಹೊಡೆಯುವ ಬ್ರಹ್ಮಾಸ್ತ್ರ. ರೂಪಾಯಿ ಬೆಲೆ ಕುಸಿದ್ರೆ ಏನಾಗುತ್ತೆ ಗೊತ್ತಾ? ನಮ್ಮ ದೇಶ 80% ಕಚ್ಚಾ ತೈಲವನ್ನು ಅಂದರೆ ಕ್ರೂಡ್ ಆಯಿಲ್ ಅನ್ನ ವಿದೇಶದಿಂದ ಆಮದು ಮಾಡಿಕೊಳ್ಳುತ್ತೆ. ಡಾಲರ್ ಬೆಲೆ ಜಾಸ್ತಿ ಆದಾಗ ಅದೇ ತೈಲಕ್ಕೆ ನಾವು ಹೆಚ್ಚು ರೂಪಾಯಿಗಳನ್ನು ಕೊಡಬೇಕಾಗತ್ತೆ. ತೈಲದ ಬೆಲೆ ಹೆಚ್ಚಾದರೆ ಆಟೋಮ್ಯಾಟಿಕ್ ಆಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರುತ್ತೆ. ಡೀಸೆಲ್ ಬೆಲೆ ಏರಿದ್ರೆ ದಿನಸಿ ತರಕಾರಿ ಸಾಗಾಣಿಕೆ ವೆಚ್ಚ ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ವಸ್ತುವಿನ ಬೆಲೆಯು ಗಗನಕ್ಕೇರುತ್ತೆ. ನಾವು ಬಳಸುವ ಮೊಬೈಲ್, ಲ್ಯಾಪ್ಟಾಪ್, ಎಲೆಕ್ಟ್ರಾನಿಕ್ಸ್ ಮತ್ತು ಜೀವ ಉಳಿಸುವ ಔಷಧಿಗಳ ಕಚ್ಚಾ ಸಾಮಗ್ರಿಗಳ ಬೆಲೆ ಕೂಡ ಆಕಾಶ ಮುಟ್ಟುತ್ತೆ. ಇನ್ನು ತಮ್ಮ ಮಕ್ಕಳನ್ನು ಸಾಲ ಮಾಡಿ ವಿದೇಶಕ್ಕೆ ಅಂದರೆ ಅಮೇರಿಕ, ಯುರೋಪ್ಗೆ ಉನ್ನತ ವ್ಯಾಸಂಗಕ್ಕೆ ಅಂದರೆ MS PhDಗೆ ಇದನ್ನು ಓದಲಿಕ್ಕೆ ಕಳುಹಿಸುವ ಮಧ್ಯಮ ವರ್ಗದ ತಂದೆ ತಾಯಿಯರ ಪರಿಸ್ಥಿತಿ ನೆನಪಿಸ್ಕೊಳ್ಳಿ ನೀವು. ಡಾಲರ್ ಬೆಲೆ 97 ರೂಪಾಯಿ ಆದಾಗ ಅವರ ಎಜುಕೇಷನ್ ಲೋನ್ನ ಹೊರೆ 30%ರಿಂದ 40%ರಷ್ಟು ಹೆಚ್ಚಾಗುತ್ತೆ. ಸರ್ಕಾರದ ಆರ್ಥಿಕ ನೀತಿಗಳು, FDI ತರುವ ಪಾಲಿಸಿಗಳು ಎಷ್ಟು ಫೇಲ್ ಆಗಿವೆ ಅಂದರೆ ಈ ರೂಪಾಯಿ ಕುಸಿತವನ್ನು ತಡೆಯಲು ರಿಸರ್ವ್ ಬ್ಯಾಂಕ್ RBI ತನ್ನಲ್ಲಿದ್ದ ಕಷ್ಟ ಕಾಲದ ವಿದೇಶಿ ವಿನಿಮಯ ನಿಧಿಯಿಂದ ಫಾರೆಕ್ಸ್ ರಿಸರ್ವ್ಸ್ ಬರೋಬ್ಬರಿ ಬಿಲಿಯನ್ ಗಟ್ಟಲೆ ಡಾಲರ್ಗಳನ್ನು ಮಾರುಕಟ್ಟೆಗೆ ತಂದು ಮುಕ್ತವಾಗಿ ಮಾರಾಟ ಮಾಡಿದೆ. ಆದರೂ ರೂಪಾಯಿಯ ಮಾನ ಉಳಿಸಲು ಇವರಿಂದ ಸಾಧ್ಯವಾಗ್ತಿಲ್ಲ ಸ್ನೇಹಿತರೆ. ಯಾಕೆ ಗೊತ್ತಾ? ಯಾಕಂದರೆ ದೇಶದ ಒಳಗೆ ಹೂಡಿಕೆ ಮಾಡಲು ಹೊಸ ಫ್ಯಾಕ್ಟರಿಗಳನ್ನು ತೆರೆಯಲು ವಿದೇಶಿ ಹೂಡಿಕೆದಾರರು FIIs ಹೆದರ್ತಿದ್ದಾರೆ. ಭಾರತದ ಮಾರುಕಟ್ಟೆಯಿಂದ ತಮ್ಮ ದುಡ್ಡನ್ನು ವಾಪಸ್ ತೆಗೆದುಕೊಂಡು ಅಮೆರಿಕ ಮತ್ತು ಯುರೋಪ್ ಕಡೆಗೆ ಓಡ್ತಿದ್ದಾರೆ. ದೇಶದಲ್ಲಿ ಉತ್ಪಾದನೆ ಹೆಚ್ಚಾಗಿಲ್ಲ, ಕೇವಲ ಬಡವರ ಮೇಲಿನ ಸಾಲದ ಪ್ರಮಾಣ ಜಾಸ್ತಿಯಾಗಿದೆ. ವಿದೇಶಿ ಸಾಲದ ಅಂದರೆ ಎಕ್ಸ್ಟರ್ನಲ್ ಡೆಬ್ಟ್ ಲೆಕ್ಕ ಕೇಳಿ ಬಾಸ್. 2014ರಲ್ಲಿ ಭಾರತದ ಮೇಲಿದ್ದ ಒಟ್ಟು ವಿದೇಶಿ ಸಾಲ ಕೇವಲ $400 ಬಿಲಿಯನ್ ಇತ್ತು. ಇವತ್ತು ಅದು ಬರೋಬ್ಬರಿ $640 ಬಿಲಿಯನ್ ದಾಟಿದೆ. ದೇಶದ ಪ್ರತಿಯೊಬ್ಬ ಪ್ರಜೆಯ ತಲೆಯ ಮೇಲೂ ಸಾಲದ ಹೊರೆ ಹೊರಿಸಲಾಗಿದೆ. ರೂಪಾಯಿ ಪಾತಾಳಕ್ಕೆ ಬಿದ್ದಿದ್ದೇ ಈ ನವ ಭಾರತದ ಅಸಲಿ ಆರ್ಥಿಕ ವಿಕಾಸ ಮತ್ತು ಇದನ್ನೇ 5 ಟ್ರಿಲಿಯನ್ ಎಕಾನಮಿಯ ಭ್ರಮೆಯೊಳಗೆ ಬಚ್ಚಿಡಲಾಗ್ತಿದೆ. ಗೆಳೆಯರೆ, ರಫೇಲ್ ಡೀಲ್ನ ರಹಸ್ಯ ಲೂಟಿ, HALಗೆ ಮಾಡಿದ ದ್ರೋಹ ಮತ್ತು ರೂಪಾಯಿ ಕುಸಿತದಿಂದ ನಿಮ್ಮ ಜೇಬಿಗೆ ಹೇಗೆ ಕನ್ನ ಬೀಳ್ತಿದೆ ಎನ್ನುವ ಆರ್ಥಿಕ ಬಿಕ್ಕಟ್ಟನ್ನು ನಾವು ಪಕ್ಕಾ ಇಂಟರ್ನ್ಯಾಷನಲ್ ಡೇಟಾ ಮೂಲಕ ನೋಡಿದೆವು. ಆದರೆ ಈ ಎಪಿಸೋಡ್ನ ಮುಂದಿನ ಭಾಗದಲ್ಲಿ ನಾವು ಚರ್ಚಿಸಲಿರುವ ವಿಷಯ ಅತ್ಯಂತ ಗಂಭೀರವಾದದ್ದು ಮತ್ತು ಪ್ರತಿಯೊಬ್ಬ ಭಾರತೀಯನು, ದೇಶ ಪ್ರೇಮಿಯು ತಲೆ ತಗ್ಗಿಸುವಂತಹದ್ದು. ವಿಶ್ವಗುರು ಅಂತ ನಮ್ಮ ದೇಶದ ಒಳಗಡೆ ನ್ಯಾಷನಲ್ ಟಿವಿಗಳಲ್ಲಿ ಪ್ರಚಾರ ಮಾಡ್ತಿರುವಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಇವತ್ತು ಭಾರತೀಯರನ್ನ ಕಂಡ್ರೆ ಯಾಕೆ ಆಕ್ರೋಶ ಹೆಚ್ಚಾಗ್ತಿದೆ? ಕೆನಡಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ದೇಶಗಳಲ್ಲಿ ಭಾರತೀಯರ ವೀಸಾ ರಿಜೆಕ್ಷನ್ ದರಗಳು ಯಾಕೆ ಸಾರ್ವಕಾಲಿಕ ದಾಖಲೆ ಬರೆಯುತ್ತಿವೆ? ನಮ್ಮ ದೇಶದ ಯುವಕರು ಇಲ್ಲಿನ ನಿರುದ್ಯೋಗಕ್ಕೆ ಬೇಸತ್ತು ಜೀವದ ಹಂಗು ತೊರೆದು ಕಳ್ಳದಾರಿಯಲ್ಲಿ ಅಂದರೆ ಡಂಕಿ ಫ್ಲೈಟ್ ಮೂಲಕ ಕಾಡು ಮೇಡು ಅಲೆದು ಅಮೆರಿಕಾಗೆ ಓಡಿ ಹೋಗ್ತಿರುವ ಭೀಕರ ರಿಯಾಲಿಟಿ ಏನು? ನೀವು ಇತ್ತೀಚೆಗೆ ಶಾರುಖ್ ಖಾನ್ ಅವರ ಡಂಕಿ ಸಿನಿಮಾ ನೋಡಿರ್ಬೋದು. ಆದರೆ ಅದು ಕೇವಲ ಸಿನಿಮಾವಲ್ಲ ಬಾಸ್, ಅದು ಈ ನವಭಾರತದ ಯುವಕರ ನೈಜ ಕಣ್ಣೀರ ಕತೆ.
ಇವತ್ತು ನಮ್ಮ ದೇಶದ ಯುವಕರು ಪಂಜಾಬ್, ಹರಿಯಾಣ, ಗುಜರಾತ್ನಂತಹ ರಾಜ್ಯಗಳಿಂದ ಲಕ್ಷಾಂತರ ಯುವಕರು ತಮ್ಮ ಜಮೀನು ಮಾರಿ 40-50 ಲಕ್ಷ ರೂಪಾಯಿಗಳನ್ನು ಏಜೆಂಟ್ಗಳಿಗೆ ಕೊಟ್ಟು ಕಳ್ಳ ದಾರಿಯಲ್ಲಿ ಅಮೆರಿಕ, ಕೆನಡಾ, ಯುರೋಪ್ಗೆ ಓಡ್ ಹೋಗ್ತಿದ್ದಾರೆ. ಯಾಕೆ ಓಡ್ ಹೋಗ್ತಿದ್ದಾರೆ? ವಿಶ್ವಗುರು ಆಗಿರುವ ಈ ದೇಶದಲ್ಲಿ ಅವರಿಗೆ ಕೆಲಸ ಸಿಗ್ತಿಲ್ವೇ? ಇಲ್ಲ ಬಾಸ್, ಈ ದೇಶದಲ್ಲಿರುವ ನಿರುದ್ಯೋಗದ ಬೆಂಕಿಗೆ ಬೇಸತ್ತು ಇಲ್ಲಿ ಭವಿಷ್ಯವೇ ಇಲ್ಲ ಅಂತ ತೀರ್ಮಾನಿಸಿ ಅವರು ತಮ್ಮ ಜೀವದ ಹಂಗು ತೊರೆದು ಓಡ್ ಹೋಗ್ತಿದ್ದಾರೆ. ಅಮೆರಿಕ ಮತ್ತು ಮೆಕ್ಸಿಕೋ ಗಡಿಯಲ್ಲಿ -ಡಿಗ್ರಿ ಚಳಿಯಲ್ಲಿ ನಡ್ಕೊಂಡು ಹೋಗಿ ಹೆಪ್ಪುಗಟ್ಟಿ ಸತ್ತ ಗುಜರಾತ್ನ ಆ ಒಂದು ಕುಟುಂಬದ ಸುದ್ದಿ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿತ್ತು. ಅಮೆರಿಕದ ಗಡಿ ಭದ್ರತಾ ಪಡೆಯ USCBP ಅಧಿಕೃತ ಅಂಕಿಅಂಶಗಳನ್ನು ನೋಡಿ, ಕೇವಲ 2022-2023 ಒಂದೇ ವರ್ಷದಲ್ಲಿ ಅಮೆರಿಕದ ಗಡಿಯನ್ನ ಕಳ್ಳ ದಾರಿಯಲ್ಲಿ ನುಗ್ಗಲು ಪ್ರಯತ್ನಿಸಿ ಅರೆಸ್ಟ್ ಆದ ಭಾರತೀಯರ ಸಂಖ್ಯೆ ಬರೋಬ್ಬರಿ 1 ಲಕ್ಷದ ದಡ ದಾಟಿದೆ. 5 ವರ್ಷಗಳ ಹಿಂದೆ ಈ ಸಂಖ್ಯೆ ಕೇವಲ 8-10 ಸಾವಿರ ಇತ್ತು. ಇವತ್ತು ಭಾರತೀಯರು ಮೆಕ್ಸಿಕೋ, ನಿಕರಾಗುವಾ, ಪನಾಮಾದಂತಹ ದೇಶಗಳ ಭೀಕರ ಕಾಡುಗಳಲ್ಲಿ ಡಾರಿಯನ್ ಗ್ಯಾಪ್ ಮಾಫಿಯಾಗಳ ಗುಂಡಿಗೆ ಎದೆಯೊಡ್ಡಿ ಅಮೆರಿಕ ಸೇರಲು ಒದ್ದಾಡ್ತಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ ಬಾಸ್, ದೇಶದ ಆರ್ಥಿಕತೆ ನಿಜಕ್ಕೂ 5 ಟ್ರಿಲಿಯನ್ ಆಗ್ತಿದ್ರೆ, ಇಲ್ಲಿ ಉದ್ಯೋಗಗಳಿದ್ರೆ ಯಾವನಾದ್ರೂ ಯುವಕ ತನ್ನ ದೇಶ ಬಿಟ್ಟು ಪ್ರಾಣದ ರಿಸ್ಕ್ ತಗೊಂಡು ಕಳ್ಳನ ಹಾಗೆ ಅಮೆರಿಕ ಗಡಿ ನುಗ್ತಾನ? ನಮ್ಮ ದೇಶದ ಆಂತರಿಕ ಆರ್ಥಿಕತೆ ವೈಫಲ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಯುವಕರನ್ನ ಭಿಕ್ಷುಕರನ್ನಾಗಿ, ಕಳ್ಳ ವಲಸೆಗಾರರನ್ನಾಗಿ ಮಾಡಿದೆ. ಇದನ್ನೇ ವಿಶ್ವಗುರು ಎಂತಾರ? ಇನ್ನು ಕಳ್ಳದಾರಿಯ ಕತೆ ಆಗಿರಲಿ. ನ್ಯಾಯಯುತವಾಗಿ ಓದಲು ಹೋಗುವ ನಮ್ಮ ವಿದ್ಯಾರ್ಥಿಗಳು, ಕೆಲಸ ಮಾಡಲು ಹೋಗುವ IT ಉದ್ಯೋಗಿಗಳ ಪರಿಸ್ಥಿತಿ ಏನಾಗಿದೆ? ಇವತ್ತು ಕೆನಡಾ, ಆಸ್ಟ್ರೇಲಿಯಾ ಮತ್ತು ಬ್ರಿಟನ್ನಲ್ಲಿ ಭಾರತೀಯರನ್ನ ಕಂಡ್ರೆ ಅಲ್ಲಿನ ಸ್ಥಳೀಯರು ರೊಚ್ಚಿಗೆಳ್ತಿದ್ದಾರೆ. ಯಾಕಂದರೆ ಭಾರತದಿಂದ ಲಕ್ಷಾಂತರ ಜನ ಕೆಲಸವಿಲ್ಲದೆ ಒದ್ದಾಡ್ತಾ ಆ ದೇಶಗಳಿಗೆ ವಲಸೆ ಹೋಗ್ತಿದ್ದಾರೆ. ಇದರಿಂದ ಅಲ್ಲಿನ ಜನರಿಗೆ ಉದ್ಯೋಗವಿಲ್ಲ, ಮನೆಗಳ ಬಾಡಿಗೆ ಗಗನಕ್ಕೇರ್ತಿದೆ. ಇದರ ಪರಿಣಾಮವಾಗಿ ಆ ದೇಶದ ಸರ್ಕಾರಗಳು ಇವತ್ತು ಭಾರತೀಯರ ವೀಸಾ ಕ್ಯಾನ್ಸಲ್ ಮಾಡ್ತಿವೆ. ಆಸ್ಟ್ರೇಲಿಯಾ ಸರ್ಕಾರ ಭಾರತದ 6 ಅಥವಾ 7 ರಾಜ್ಯಗಳ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ವೀಸಾ ಕೊಡುವುದನ್ನೇ ಬ್ಯಾನ್ ಮಾಡಿತು. ಕೆನಡಾ ಸರ್ಕಾರ ಇನ್ನು ಮುಂದೆ ಭಾರತದ ವಿದ್ಯಾರ್ಥಿಗಳಿಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ವೀಸಾ ಕೋಟಾವನ್ನೇ ಕಡಿತಗೊಳಿಸಿದೆ. ಒಂದು ಕಾಲದಲ್ಲಿ ಭಾರತದ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ, ಡಾಕ್ಟರ್ಗಳನ್ನ ಕೆಂಪು ಗಂಬಳಿ ಹಾಸಿ ಸ್ವಾಗತಿಸುತ್ತಿದ್ದ ಇದೇ ದೇಶಗಳು ಇವತ್ತು ನಮ್ಮವರನ್ನ ಅನಗತ್ಯ ವಲಸೆಗಾರರು ಅನ್ನುವ ಕಣ್ಣಿನಿಂದ ನೋಡ್ತಿವೆ. ದೇಶದ ಒಳಗಡೆ ಮುಸ್ಲಿಮರ ವಿರುದ್ಧ, ದಲಿತರ ವಿರುದ್ಧ ದ್ವೇಷ ಬಿತ್ತಿ ರಾಜಕಾರಣ ಮಾಡಿದವರು ಇವತ್ತು ಅದೇ ದ್ವೇಷದ ಜನಾಂಗೀಯ ನಿಂದನೆಯ ಬಲಿಪಶುಗಳಾಗಿ ವಿದೇಶಗಳಲ್ಲಿ ನಮ್ಮ ಯುವಕರನ್ನ ನಿಲ್ಲಿಸಿದ್ದಾರೆ. ನಮ್ಮ ದೇಶದ ಮರ್ಯಾದೆ ಇವತ್ತು ಜಾಗತಿಕ ವೇದಿಕೆಯಲ್ಲಿ ಅಕ್ಷರಶಃ ಹರಾಜಾಗ್ತಿದೆ. ಗೆಳೆಯರೇ, ಮೋದಿ ಎಕ್ಸ್ಪೋಸ್ಡ್ ಸರಣಿ ಇಲ್ಲಿಗೆ ಮುಗಿಯಿತು. ಆದರೆ ಸತ್ಯದ ಪರವಾಗಿ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಗೆಳೆಯರೇ, ಅಂಬೇಡ್ಕರ್ ಅವರು ಹೇಳಿದ ಆ ಮಾತು ಯಾವತ್ತೂ ನೆನಪಿರಲಿ. ಮಾರಿಕೊಂಡ ಪತ್ರಕರ್ತರು ನಿಮ್ಮ ಸುತ್ತಲೂ ಒಂದು ಭ್ರಮೆಯನ್ನ ಸೃಷ್ಟಿಸ್ತಾರೆ, ಸುಳ್ಳನ್ನೇ ವಿಕಾಸ ಅಂತ ನಂಬಿಸ್ತಾರೆ. ಆ ಭ್ರಮೆಯಿಂದ ಹೊರಬರಬೇಕಾದ ಜವಾಬ್ದಾರಿ ಇವತ್ತಿನ ಯುವ ಜನತೆಯ ಮೇಲಿದೆ. ನನ್ನ ಕುತ್ತಿಗೆಯ ಮೇಲೆ ಕತ್ತಿ ಇಟ್ಟರೂ ಸತ್ಯ ಹೇಳೋದನ್ನ ಬಿಡಲಾರೆ ಅನ್ನೋ ಮನಸ್ಥಿತಿ ನಮ್ಮದು ಸ್ನೇಹಿತರೆ. ಈ 10 ಎಪಿಸೋಡ್ಗಳ ಸರಣಿ ಕೇವಲ ಒಂದು ವಿಡಿಯೋ ಪ್ಲೇಲಿಸ್ಟ್ ಅಲ್ಲ ಬಾಸ್, ಇದು ಈ ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಲು ನಾವು ಮತ್ತು ನೀವು ಸೇರಿ ಇಟ್ಟ ಒಂದು ದಿಟ್ಟ ಹೆಜ್ಜೆ. ಈ ಸತ್ಯದ ಧ್ವನಿ ಕರ್ನಾಟಕದ ಪ್ರತಿಯೊಂದು ಮನೆಗೆ, ಪ್ರತಿಯೊಬ್ಬ ಯುವಕನ ಮೊಬೈಲ್ಗೆ ತಲುಪಬೇಕು. ಈ ಇಡೀ ಸರಣಿಯ ವಿಡಿಯೋಗಳನ್ನು ನಿಮ್ಮ ವಾಟ್ಸಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳಿ. ಸತ್ಯವನ್ನು ಜನರಿಗೆ ತಲುಪಿಸಿ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.